ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಯಲ್ ಲೈಫ್ ರಿಯಲ್ ಟಾಕ್ ಚಾನಲ್. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಯ್, ನನ್ನ ಹೆಸರು ಹನ್ಸಿಕಾ. ಸೊ ಈ ಚಾನಲಲ್ಲಿ ಬರೋದು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಎಕ್ಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಟೆಡ್ ಆಗಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಭೀಮನ ಅಮಾವಾಸ್ಯೆ ದಿನದ ಶುಭಾಶಯಗಳು. ದೇವರು ಆಶೀರ್ವಾದ ಮಾಡಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಆಶಿಸ್ತೀನಿ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆ ನಾವು ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು, ಹ್ಯಾಪಿ ಮ್ಯಾರೇಜ್ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಯಾವಾಗಲೂ ಇರಬೇಕು. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಿದ ತಕ್ಷಣ ಅವ್ರ ಯೋಚನೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವ್ರ ಬೌಂಡ್ರೀಸ್ ಆಗಿರ್ಬೋದು, ರೆಸ್ಪೆಕ್ಟ್ ಮಾಡೋಣ. ಬಿಕಾಸ್ ಎಲ್ಲ ಸಂಬಂಧಗಳು ಇಬ್ಬರು ಸೇಮ್ ಆಗಿರಬೇಕು ಅಂತ ಯಾವತ್ತೂ ಇರಲ್ಲ. ಕೆಲವರು ಆಪೋಸಿಟ್ ಆಗಿರ್ತಾರೆ. ಹಸ್ಬೆಂಡ್ ಇರೋ ಥರ ವೈಫ್ ಇರಲ್ಲ, ವೈಫ್ ಇರೋ ಥರ ಹಸ್ಬೆಂಡ್ ಇರಲ್ಲ. ಕೆಲವು ಟೈಮ್ ಇಬ್ಬರು ಸಿಮಿಲಾರಿಟೀಸ್ ಇರ್ತಾರೆ. ಬಟ್ ಏನೇ ಆದರೂ ಹೆಂಗೆ ಇದ್ದರೂ ಕನೆಕ್ಷನ್ ಅಂತೂ ಆಗಿದೆ. ಸೊ ಹಾಗಾಗಿ ನಾವು ಲೆಟ್ಸ್ ರೆಸ್ಪೆಕ್ಟ್ ದೇರ್ ಅವ್ರ ಯೋಚನೆಗಳು, ಅವ್ರದ್ದು ಫೀಲಿಂಗ್ಸ್ನ ನಾವು ರೆಸ್ಪೆಕ್ಟ್ ಮಾಡೋಣ. ಆ್ಯಂಡ್ ನಂಬಿಕೆ, ಇಬ್ಬರ ಮೇಲೊಬ್ಬರು ತುಂಬ ನಂಬಬೇಕು. ಬಿಕಾಸ್ ನಂಬಿಕೆನೇ ಫೌಂಡೇಶನು, ನಂಬಿಕೆನೇ ಪ್ರೀತಿ ಅಂತಲೂ ಹೇಳ್ತಾರೆ. ಏನಾದ್ರು ಪ್ರಾಮಿಸ್ ಮಾಡಿರ್ತೀರ ಅಂದ್ಕೊಳ್ಳಿ, ನಾನು ಇದನ್ನು ಮಾಡ್ತೀನಿ ಅಥವಾ ನನ್ನ ಹತ್ರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿರ್ತೀರ. ಯಾರೇ ಆಗಲಿ, ಗಂಡ ಆಗಲಿ ಹೆಂಡತಿ ಆಗಲಿ, ಪ್ರಾಮಿಸ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಲೆಟ್ಸ್ ಫಾಲೋ ಥ್ರೂ ದ್ಯಾಟ್, ಆಯಿತಾ? ಸೊ ಆಗ ನಂಬಿಕೆ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಾಯಲ್ಟಿ. ಆನೆಸ್ಟಿಯಾಗಿ, ಲಾಯಲ್ ಆಗಿ ಒಬ್ರನ್ನೊಬ್ರು ಇರೋದ್ರಿಂದ ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು. ಹಾಗೆ ಹೆಂಗಿರೋದು, ಏನು ಮಾಡೋದು, ಕೆಲವು ಸಂದರ್ಭಗಳು ಇರೋಕ್ಕಾಗಲ್ಲ ಅಂತ ನೀವು ಹೇಳ್ಬೋದು. ಬಟ್ ಜಸ್ಟ್ ಸೇ ವಾಟ್ ಇಟ್ ಈಸ್ ಅಷ್ಟೇ. ಬಿಕಾಸ್ ಏನು ಹೇಳ್ತಾ ಇದ್ದೀರ ಅಂತಲ್ಲ, ಆನೆಸ್ಟಾಗಿ ನೀವು ಹೇಳ್ತಿರಲ್ಲ, ಅದನ್ನು ಅವರು ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಬಂದು ಕಮ್ಯುನಿಕೇಷನ್ ಮತ್ತು ಕೋಪರೇಷನ್. ಏನೇ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು, ನಿಮ್ಮ ಪರ್ಸ್ಪೆಕ್ಟಿವ್ಸ್ನ ಅವ್ರಿಗೆ ಹೇಳೋದು. ಏನು ಫೀಲಿಂಗ್ಸ್ ಇದೆ ಅಥವಾ ಏನು ಹೇಳಬೇಕು ಅದನ್ನು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೂ ಅದು ಸಹಾಯ ಆಗುತ್ತೆ. ಓಕೆ, ಇವ್ರು ಯಾವ ಥರ, ಯಾವ ಪರ್ಸ್ಪೆಕ್ಟಿವ್ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ. ಕಮ್ಯುನಿಕೇಷನ್ ಇರಲೇಬೇಕು. ಅವ್ರಿಗೆ ಎಂಪತಿ ತೋರಿಸೋದಾಗಿರ್ಬೋದು. ಸೊ ಆವಾಗ ಈ ಥರ ಇದ್ದಾಗ ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಅವ್ರ ಫೀಲಿಂಗ್ಸ್ನು ರೆಸ್ಪೆಕ್ಟ್ ಮಾಡಿ ಕೇಳಿಸ್ಕೊಂಡು ಆಮೇಲೆ ನಾವು ಆನ್ಸರ್ ಮಾಡಿದಾಗ ಜಗಳನೂ ಬರಲ್ಲ, ಆರ್ಗ್ಯುಮೆಂಟು ಬರಲ್ಲ. ಸೊ ಲೆಟ್ಸ್ ಲೈಕ್ ಹ್ಯಾಪಿಲಿ ಅದು ಲೈಕ್ ನೀಟಾಗಿ ಸ್ಮೂತಾಗಿ ಎಂಡ್ ಆಗೋಗುತ್ತೆ. ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಹೇಳಿ, ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಹೇಳಿದಾಗ. ಓಕೆ, ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೇ ಆಗಿದ್ರೂ ಅದು ಅಲ್ಲಿಗಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಲಾಸ್ಟ್ ಪಾಯಿಂಟ್, ಫರ್ಗಿವ್ನೆಸ್ ಆ್ಯಂಡ್ ಪೇಷನ್ಸ್. ಇದೆರಡು ತುಂಬ ಮುಖ್ಯವಾಗಿ ಪ್ಲೇ ಮಾಡುತ್ತೆ. ರಿಲೇಷನ್ಶಿಪ್ಪಲ್ಲಿ ತಾಳ್ಮೆ ಇಲ್ಲ ಅಂತ ಅಂದರೆ ಪಕ್ಕಾ ಇಟ್ ವಿಲ್ ಗೋ ಟು ಆರ್ಗ್ಯುಮೆಂಟ್ ಆ್ಯಂಡ್ ಸೀರಿಯಸ್ ಡಿಸ್ಕಷನ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಇವಾಗ ನಾನು ಅವಾಗಲೇ ಹೇಳಿದೆ ಆ್ಯಕ್ಟಿವ್ ಲಿಸನಿಂಗ್ ಮಾಡಬೇಕು ಅಂತ. ಆ್ಯಕ್ಟಿವ್ ಲಿಸನಿಂಗ್ ಮಾಡೋಕ್ಕೇನು ಪೇಷನ್ಸ್ ಬೇಕು. ತಾಳ್ಮೆನ ಪ್ರಾಕ್ಟೀಸ್ ಮಾಡಿ. ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ ಜಸ್ಟ್ ಲಿಸನ್, ಸುಮ್ಮನೆ ಅವ್ರನ್ನ ಲಿಸನ್ ಮಾಡಿ ಏನು ಹೇಳ್ತಾರೆ ಅಂತ. ನಾಟ್ ಓನ್ಲಿ ಹಸ್ಬೆಂಡ್ ಆರ್ ವೈಫ್, ಫಾರ್ ದಿಸ್ ಪಾಯಿಂಟ್, ಫಾರ್ ಎನಿ ಒನ್. ಇಫ್ ಯು ವಾಂಟ್ ಟು ಬಿಲ್ಡ್ ಪೇಷನ್ಸ್, ಕೀಪ್ ಲಿಸನಿಂಗ್. ಆ್ಯಂಡ್ ಆಲ್ಸೋ ಟ್ರಾಫಿಕ್ಸ್ ಅಂತ ಬಂದಾಗ ಆ ಟ್ರಾಫಿಕಲ್ಲೂ ಕೂಡ ಪೇಷನ್ಸ್ನ ಕಲೀರಿ. ಐ ನೋ ನೀವು ತುಂಬ ಅರ್ಜೆಂಟಾಗಿರ್ತೀರಾ, ಯು ಹ್ಯಾವ್ ಟು ಗೋ ಟು ಹೋಮ್ ಆರ್ ಎನಿವೇರ್ ಎಲ್ಸ್, ಬಟ್ ಸ್ಟಿಲ್ ಪ್ರಾಕ್ಟೀಸ್ ಪೇಷನ್ಸ್ ದೇರ್. ಟ್ರಾಫಿಕಲ್ಲಿ ಹೆಂಗಪ್ಪ ತಾಳ್ಮೆ ಕಲೀಲಿ ಅಂತ ನೀವು ಕೇಳಿದ್ರೆ, ಲಿಸನ್ ಸಾಂಗ್ಸ್, ಬಿಲ್ಡ್ ಪ್ರಾಕ್ಟೀಸ್ ಪೇಷನ್ಸ್ ಅಟ್ ಎನಿ ಟೈಮ್, ಅಟ್ ಎನಿವೇರ್. ಸೊ ತಾಳ್ಮೆ ಇದ್ದರೆ ಆರಾಮಾಗಿ ನೀವು ಖುಷಿಯಾಗಿ ರಿಲೇಷನ್ಶಿಪ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅದೇ ಥರ ಫರ್ಗಿವ್ನೆಸ್. ಆಪೋಸಿಟ್ ಪರ್ಸನ್ ಏನೇ ತಪ್ಪು ಮಾಡಿದ್ರು, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಗೊತ್ತಿಲ್ಲದೇನೋ ಅವರು ತಪ್ಪು ಮಾಡಿರ್ತಾರೆ. ಲೆಟ್ಸ್ ಫರ್ಗಿವ್ ದೆಮ್. ನಾಟ್ ಓನ್ಲಿ ದೆಮ್, ಫಾರ್ ಯುವರ್ ಸೆಲ್ಫ್ ಆಲ್ಸೋ. ಸೊ ಅವ್ರಿಗೆ ಕ್ಷಮಿಸೋದಲ್ಲದೆ ನಿಮ್ಮನ್ನ ನೀವು ಕ್ಷಮಿಸ್ಬೋದು ಆ ಮೂಮೆಂಟಲ್ಲಿ. ಬಿಕಾಸ್ ಅವ್ರ ಪರ್ಸ್ಪೆಕ್ಟಿವ್ಸ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಅವರು ಯಾವ ಸಿಚುವೇಶನಲ್ಲಿ ಆ ಥರ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅವ್ರ ಮೈಂಡ್, ಥಾಟ್ಸ್, ಎಮೋಷನ್ಸ್ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಜಸ್ಟ್ ಏನಾಗಿದೆ ಒಂದು ಆ್ಯಕ್ಟ್ನ ನೋಡಿದ ತಕ್ಷಣ ಜಡ್ಜ್ ಮಾಡಿ, ನೋ ಐ ವಿಲ್ ನಾಟ್ ಫರ್ಗಿವ್ ಯು
ಐ ವಿಲ್ ನೆವರ್ ಫರ್ಗೆಟ್ ದಿಸ್ ಅಂತೆಲ್ಲ ಹೇಳೋದು ತಪ್ಪಾಗುತ್ತೆ. ದೇರ್ ಆರ್ ಮೆನಿ ಥಿಂಗ್ಸ್ ಬಿಹಾಂಡ್ ದ್ಯಾಟ್ ಅಲ್ವಾ. ಜಸ್ಟ್ ಫರ್ಗಿವ್ ದೆಮ್. ಅದರಿಂದನೇ ಪ್ರೀತಿ, ನಂಬಿಕೆ, ತಾಳ್ಮೆ, ವಿಶ್ವಾಸ, ಖುಷಿ ಎಲ್ಲ ಸಿಗೋದು ಸಂಬಂಧದಲ್ಲಿ. ಯಾವಾಗಲೂ ಖುಷಿಯಾಗಿ, ಹ್ಯಾಪಿಯಾಗಿ, ನೆಮ್ಮದಿಯಾಗಿ ಗಂಡ ಹೆಂಡತಿ ಇರಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಇದೇ ಥರ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.